ಹಲ್ಲೆಲೂಯ. ಇವತ್ತಿನ ದೇವರ ಸತ್ಯವಾಕ್ಯ ನಾವು ನೋಡುವಾಗ ಆತನು ನಮಗಾಗಿ ಏನ್ ಮಾತಾಡುವಂತನಾಗಿದ್ದಾನೆ, ಪವಿತ್ರ ಆತ್ಮನು ನಮ್ಗೆ ಯಾವ ರೀತಿಯಾಗಿ ಕಾರ್ಯ ಮಾಡುವಂತನಿದ್ದಾನೆ ಅಂತ ಹೇಳಿ ನಾವು ನೋಡುವಂತರಾಗಿದೆ. ದೇವರು ಈ ಲೋಕದ ಮೇಲೆ ಸೃಷ್ಟಿದ ಪ್ರತಿ ಒಬ್ಬೊಬ್ಬನನ್ನು ಯೂಸ್ ಮಾಡುವಂತನಾಗಿದ್ದಾನೆ. ಅಂದರೆ ದೇವರು ಎಲ್ಲರಿಗಾದ ಒಂದು ಕಾರ್ಯಗಳನ್ನು ಇಟ್ಟಿದ್ದಾನೆ. ಆತನ ನಮ್ಮೊಳಗೆ ವಾಸಿಸುವಂತನಾಗಿದ್ದಾನೆ. ದೇವರು ನಮ್ಮ ಜೊತೆ ಇದ್ದು ತನ್ನ ಬಾಯಿಗೆ ಬಾಯಿಯಾಗಿ ಯಾವ ರೀತಿಯಾಗಿ ನಮ್ಮನ್ನು ಮಾತಾಡ್ತಾನೆ, ಯಾವ ರೀತಿಯಾಗಿ ಕಾರ್ಯಗಳನ್ನು ಸಾಗಿಸುತ್ತಾನೆ, ಆತನ ಪ್ರವಾದಿಗಳನ್ನು ಆತನ ಸೇವಕರನ್ನು ಯಾವ ರೀತಿಯಾಗಿ ಮುಂದೆ ನಡೆಸುವಂತನಾಗಿದ್ದಾನೆ. ಸೇವಕರು ಇಲ್ಲ ಅಂದರೂ ದೇವರು ಕಾರ್ಯದಲ್ಲಿ ಉಪಯೋಗಿಸುವಂತನಾಗಿದ್ದಾನೆ. ಇವತ್ತು ನಾವು ಹೇಳಬಹುದು, ನಾನು ದೇವರ ಸನ್ನಿಧಿಯಲ್ಲಿ ಆದರೂ ನೀವು ದೇವರ ಸನ್ನಿಧಿಯಲ್ಲಿ ಕಾರ್ಯ ಮಾಡುವಂತರಾಗಿದ್ದೀರಿ. ಯಾಕಂದ್ರೆ ದೇವರು ಸಮಯಕ್ಕೆ ತಕ್ಕಂತೆ ಯಾರನ್ನು ಆರಿಸಲ್ಬೇಕಂತ ಹೇಳಿ ಆತನು ಬಲ್ಲವನಾಗಿದ್ದಾನೆ. ಆತನು ಆದಿಯಿಂದಲೇ ನಮ್ಮನ್ನು ಆರಿಸಲ್ಪಟ್ಟಿದ್ದಾನೆ. ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ನಮ್ಮಿಂದ ಏನು ಮುಚ್ಚು ಮರೆಯಾಗುವುದಿಲ್ಲ. ಯಾಕಂದ್ರೆ ನೀನು ಯಾವುದೇ ಜಾತಿದವನಾಗ್ಬೋದು, ನೀನು ಅನ್ಯ ಜಾತಿದವನಾಗಿರ್ಬೋದು, ದೇವರು ನಿನ್ನನ್ನು ಆರಿಸಲ್ಪಡ್ತಾನೆ. ಅದಕ್ಕಾಗಿ ನಿನ್ನ ಒಂದು ಮನಸ್ಥಿತಿ, ನಿನ್ನ ಒಂದು ಸ್ವಭಾವ, ನೀನು ಯಾವ ರೀತಿಯಾಗಿ ಮಾನವರನ್ನು ನೀನು ಸೃಷ್ಟಿಸಿ ನೋಡಿ. ದೇವರು ತನ್ನ ಮಕ್ಕಳಿಗೆ ನೋಡುವುದೇನು, ಆತನ ನಡತೆ ನೋಡುತ್ತಾನೆ. ಯಾವ ರೀತಿಯಾಗಿ ನೀನು ಕಾರ್ಯ ಮಾಡ್ತಿ, ನೀನು ಇನ್ನೊಬ್ಬರ ನೋವನ್ನು ಎಷ್ಟು ನೋವಾಗಿ ನೀನು ನೋಡುತ್ತಿ ಎನ್ನುವುದೇ ದೇವರ ಒಂದು ಸಂಕಲ್ಪ. ಯಾಕಂದ್ರೆ ಯೇಸು ಕ್ರಿಸ್ತನು ನಮಗಾಗಿ ಬಂದಿದ ಕಾರಣ ಏನು? ನಮ್ಮ ಪಾಪಗಳು. ನಮ್ಮನ್ನು ಸೃಷ್ಟಿಸಿದಿಂದ ಸೈತಾನನು ನಮ್ಮನ್ನು ವಂಚಿಸುತ್ತಾ ಏನ್ ಮಾಡ್ದ? ಪಾಪದಲ್ಲಿ ಹಾಕಿದ. ಆ ಪಾಪಗಳು ನೋಡಲಾರದೆ ದೇವರು ಏನು ಮಾಡಿದ? ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕಳಿಸಿದ. ಆತನ ಹೆಸರು ಯೇಸು ಕ್ರಿಸ್ತ. ಜೀಸಸ್ ಅಂದ್ರೆ ಆತನ ಹೆಸರು ನಮ್ಮ ರಕ್ಷಕನು. ನೋಡಿರಿ, ಆತನ ಹೆಸರು ಏನಿದೆ? ನಮ್ಮ ರಕ್ಷಕನು. ಆತನು ನಮಗೆ ಬಾಯಿಯಾಗಿ ಮಾತಾಡುವಂತ ನಿಂತಿದೆ. ಇವತ್ತಿನ ವಾಕ್ಯ ಪವಿತ್ರಾತ್ಮನಿಂದ ಮಾತಾಡುವಂತದಾಗಿದೆ. ನಮ್ಮ ಮೂಲಕ, ನಮ್ಮ ಬುದ್ಧಿ ಶಕ್ತಿಯಿಂದ ಮಾತಾಡುವುದರಿಂದ ನಡೆಯುವುದಿಲ್ಲ. ಯಾಕಂದ್ರೆ ದೇವರ ಪ್ರಸನ್ನತೆ ಯಾವಾಗ ನಿಮ್ಮ ಮೇಲೆ ಇಳಿದು ಬರ್ತದೆ, ನಿಮ್ಮ ಸಭೆಯಲ್ಲಿ ಇಳಿದು ಬರ್ತದೆ, ಅವಾಗ ದೇವರ ಕಾರ್ಯದಲ್ಲಿ ನಡೆಯುವಂತರಾಗಿದ್ದಾರೆ. ನಾವು ವಾಕ್ಯ ಭಾಗದಿಂದ ನಿಮಗೆ ತಿಳಿಸಲ್ಪಡ್ತೇನೆ. ವಿಮೋಚನೆ ಕಾಂಡ, ಎಕ್ಸೋಡಸ್ 4ನೇ ಸಂಧಿ 12ನೇ ವಚನ ಓದ್ರಿ. ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು, ನೋಡಿ, ಆಮೇಲೆ ನಾನು ನಿನ್ನ ಬಾಯಿಗೆ ಸಹಾಯವಾಗಿ. ಯಾರು ಹೇಳ್ತಾ ಇದ್ದಾರೆ ಇಲ್ಲಿ ಮಾತು? ಯಾರ ಬಾಯಿಗೆ ಸಹಾಯವಾಗುತ್ತಿದ್ದಾನೆ? ದೇವರು. ನಾವು ನೋಡುವಂತರಾಗಿದ್ದಾರೆ. ಎಲ್ಲಿ ಸಹಾಯ ಬರುತ್ತದೆ? ಯಾರ ಸಹಾಯಕನು? ದೇವರ ಹೆಸರೇನು? ರಕ್ಷಕ ಅಂದ್ರೆ ನಮ್ಮ ಸಹಾಯಕನು. ಯೇಸುವಿನ ಹೆಸರೇನು? ಸಹಾಯಕನು. ಇಲ್ಲಿ ಮೋಶೆಗೂ ಮಾತಾಡ್ತಾ ಇದ್ದಾನೆ ದೇವರು, ನಾನು ನಿನ್ನ ಬಾಯಿಗೆ ಸಹಾಯಕನು. ನೋಡು ಎಷ್ಟು ಅದ್ಭುತ. ಇವಾಗ ನನ್ನನ್ನು ಆರಿಸಿಕೊಂಡಿದ್ದ ದೇವರು ನಾಳೆ ನಿಮ್ಮನ್ನು ಆರಿಸಿಕೊಳ್ಳುತ್ತಾನೆ. ಅದಕ್ಕಾಗಿ ಆತನ ಕಾರ್ಯಕ್ಕಾಗಿ ಈ ಮೋಶನ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿ ಆತನು ಮಾಡಿದ ಎಷ್ಟೆಲ್ಲ ಅದ್ಭುತ ಕಾರ್ಯಗಳು, ಮಹತ್ವ ಕಾರ್ಯಗಳು, ಸೂಚಕ ಕಾರ್ಯಗಳು, ನಾನಾ ರೋಗಗಳನ್ನು ಬಿಡಿಸುವಂತನಾಗಿದ್ದನು. ನೋಡ್ರಿ, ಆಮೇನ್, ಹಲ್ಲೆಲೂಯ. ಆತನಿಗೆ ದೇವರ ಪರಿಚಯ ಇತ್ತು. ದೇವರ ಆತನ ಸಮ್ಮುಖದಲ್ಲಿ ಆತನಿಗೆ ಏನ್ ಮಾಡಿದ? ಕರೆದಿದ್ದ. ನೋಡಿ, ದೇವರ ಹತ್ತಿರ ಅವ ಹೋಗಿಲ್ಲ ಮೋಶೆ ಏನ್ ಮಾಡ್ತಾ ಇದ್ದ? ಆತನ ಕುರಿಗಳನ್ನು ಕಾಯುತ್ತಾ ಇದ್ದ. ಆದ್ರೆ ಅವನ ಮೊರೆ ಯಾರು ಹೇಳ್ತಾ ಇದ್ರು? ಮೊರೆ ಕೇಳುತ್ತಿದ್ದರು ಇಸ್ರಾಯೇಲರ ಜನರು ಮೊರೆ ಇಡ್ತಾ ಇದ್ದರು. ಯಾಕಂದ್ರ ಐಗುಪ್ತ ದೇಶದಲ್ಲಿ ಅವನಿಗೆ ಪಡುತ್ತಿದ್ದ ಶ್ರಮೆ, ಕಷ್ಟ, ಹಿಂಸೆ, ದೌರ್ಜನ್ಯ ನೋಡಕ್ಕಾಗದೆ ದೇವರಿಗೆ ಏನ್ ಮಾಡಿದ್ರು? ಮೊರೆ ಇಟ್ಟಿದರು. ಆ ಮೊರೆ ಇಟ್ಟಿದಾಗ ಈ ಮೋಶೆ ಆ ಐಗುಪ್ತದಲ್ಲಿ ಇರಲಾರದೆ ಅವನು ಬೇರೆ ಕಡೆ ಇರುವಂತನಾಗಿದ್ದಾನೆ. ಆದರೆ ದೇವರು ಅವನಿಗೆ ಯಾವ ರೀತಿ ಆರಿಸಿಕೊಂಡ? ಆತನ ಇದ್ದಿದ್ದ ಸ್ಥಳದಲ್ಲೇ ದೇವರು ಅವನಿಗೆ ಪ್ರಕಾಶನಾಗಿ ಆತನ ಜೊತೆ ಮಾತಾಡಿ ಆತನಿಗೆ ಆರಿಸಲ್ಪಟ್ಟ. ಅಷ್ಟಲ್ಲದೆ ದೇವರಿಗೆ ಸೃಷ್ಟಿಯ ಕರ್ತನಾಗಿದ್ದ ಆ ಮೋಶೆ ಏನ್ ಮಾಡ್ತಾನೆ? ದೇವರಿಗೆ ಪ್ರಶ್ನೆಗಳು ಹಾಕಲ್ಪಡ್ತಾನೆ. ದೇವರೇ, ನನಗೆ ಸರಿಯಾಗಿ ಮಾತಾಡಕ್ ಬರಲ್ಲ, ನಾನು ನುಡಿಯುವಾಗ ತೊದಡುತ್ತೇನೆ, ನಾನು ಆ ಫಾರೋನ ರಾಜನ ಮುಂದೆ ಹೋಗಿ ನಾ ಯಾವ ರೀತಿಯಾಗಿ ಅವನಿಗೆ ಮಾತಾಡಿ, ನನ್ನಲ್ಲಿ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಹೇಳುವಾಗ ದೇವರು ಏನ್ ಮಾತಾಡ್ತಾರ? ನೀನು ಹುಟ್ಟುವುದಕ್ಕಿಂತ ಮೊದಲೇ ನೀ ಯಾವ ರೀತಿಯಾಗಿ ಇದ್ದೀರಿ, ನೀ ಏನ್ ಕಾರ್ಯ ಮಾಡ್ತಿ, ನಿನ್ನಲ್ಲಿ ಏನೇನ್ ನಡೀತದ ನನಗೆಲ್ಲ ಗೊತ್ತದ ಅಂತ ಹೇಳ್ತಾನೆ ದೇವ್ರು. ನೋಡ್ರಿ, ಆಮೇನ್, ಹಲ್ಲೆಲೂಯ.
ಇಲ್ಲಿ ಮೋಶೆ ತನ್ನಂತಾನೆ ಏನ್ ಮಾಡ್ಕೊಳ್ತಾನ, ಆತನ ಮುಂದೆ ತಗ್ಗಿಸಿಕೊಳ್ಳುತ್ತಾ ಇದ್ದಾನೆ. ತಗ್ಗಿಸಿಕೊಳ್ಳದಲ್ಲದೆ ಯೇಸುವಿನ ಕಾರ್ಯದಿಂದ ಜರುಗಿ ಹೋಗೋಣ ಎಂಬುದ ಅವನ ಒಂದು. ಯಾಕಂದ್ರೆ ಪ್ರಾಣ ಭಯ. ನಾನು ಯೇಸುವಿನ ಒಂದು ಪವಿತ್ರಾತ್ಮನ ದೇವರ ಸಮ್ಮುಖದಲ್ಲಿ ನಡೀತೇನೆ. ನಾನಂತ ಪಾಪಿ, ನಾನು ಕೊಲೆ ಮಾಡಿದವನು. ಯಾಕಂದ್ರೆ ಅವ ಐಗುಪ್ತನನ್ನು ಕೊಲ್ಲುತ್ತಾನೆ. ಯಾಕೆ ಕೊಲ್ಲುತ್ತಾನೆ ಅಂದ್ರೆ ಇಸ್ರಾಯೇಲರ ಜನರ ಮೇಲೆ ದೌರ್ಜನ್ಯ ಮಾಡುವಾಗ ಅವರ ಹೃದಯದಲ್ಲಿ ಆ ರೋಷ ಬರುತ್ತದೆ. ಯಾಕಂದ್ರೆ ನನ್ನ ಜನರು ನನ್ನನ್ನು ಸೃಷ್ಟಿಸಿದ ಅದು ಏನಿತ್ತು, ದೇವರ ಅಭಿಷೇಕ. ಆತನ ಮೇಲೆ ಹುಟ್ಟಿನಿಂದನೇ ಆತನ ಮೇಲೆ ಅಭಿಷೇಕ ಇತ್ತು. ಅದಕ್ಕಾಗಿ ದೇವರು ಆತನಿಗೆ ಆರಿಸಲ್ಪಟ್ಟಿತು. ಅವನು ಕುರಿ ಕಾಯುವಾಗ ಆ ಪರ್ವತದ ಮೇಲೆ ಅವನ ಕುರಿಗಳು ಯಾಕೆ ಹೋಗಿರ್ಬೋದು, ಅವ ಕುರಿ ಕಾಯುವಾಗೆ ದೇವರು ಯಾಕೆ ಅವನಿಗೆ ಪ್ರತ್ಯಕ್ಷನಾಗಿರ್ಬೇಕು, ಆ ಕುರಿಗಳನ್ನು ಹೋಗುವಾಗ ಅದು ಒಂದೇ ಕುರಿ ಯಾಕೆ ಅಲ್ಲಿಗೆ ಹೋಗಿರ್ಬೋದು. ನೋಡಿರಿ, ದೇವರು ಯಾರ್ಯಾರು ಆರಿಸಿಕೊಂಡಿದ್ದನೋ ಆ ಕುರಿಗೆ ಆರಿಸಿಕೊಂಡಿದ್ದನು. ಆ ಸಮಯದಲ್ಲಿ ಏನೇನು ಕಾರ್ಯಗಳು ನಡಿಬೇಕಿತ್ತು ಅವೆಲ್ಲ ಕಾರ್ಯಗಳಿಗೆ ನಡೆಸ್ಕೊಂಡ. ಅಷ್ಟು ಮಾತ್ರದಲ್ಲದೆ ಅವನ ಒಂದು ಕೈಯಲ್ಲಿದ್ದ ಕೋಲಿಸುವುದಕ್ಕೆ ಆರಿಸಿಕೊಂಡಿದ್ದ ದೇವರು. ನೋಡಿ, ಕಲ್ಲು, ಪ್ರಾಣಿ, ಪಕ್ಷಿಗೆಲ್ಲ ಆರಿಸಲ್ಪಟ್ಟಿದ್ದಾನ. ಈಗ ನಮ್ಮನ್ನು ಆರಿಸಲ್ಪಡಲ್ಲ. ನಾವು ಆತನಿಗೆ ಎಷ್ಟು ಪ್ರಿಯರಾಗಿದ್ದೆವು. ಆತನ ಸಮ್ಮುಖದಲ್ಲಿ ಆತನ ರೂಪದಲ್ಲಿ ನಮಗೆ ಸೃಷ್ಟಿ ಮಾಡಿ ಆತನಿಗೆ ಇರುವಂತ ಶಕ್ತಿ, ಶ್ರಮೆ, ಏನೇನು ಕಾರ್ಯಗಳು ಮಾಡ್ಬೇಕು ನಾವು ಅದೆಲ್ಲ ಆತನಿಗೆ ಬಲ್ಲವಂತರದ. ಆದರೆ ಇಲ್ಲಿ ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ನೋಡ್ತೇವೆ ದುರಾತ್ಮನ ಕಾರ್ಯ. ಈ ದುರಾತ್ಮನ ಕಾರ್ಯ ಯಾವುದು? ಆತ್ಮಿಕವಾಗಿ ನಮ್ಮನ್ನು ಹಿಂಸಿಸುವಂಥದ್ದು. ನೀವು ಇವತ್ತು ಹೇಳ್ಬೋದು ಐಶ್ವರ್ಯವಂತರಾಗಿದ್ದೇವೆ, ಬಹಳ ಉನ್ನತವಾಗಿ ಪೊಸಿಷನ್ ಮೇಲೆ ಇದ್ದೇವೆ, ಆದ್ರೆ ನಿನ್ನ ಮೇಲೆ ದೇವರ ಭಯ ಭಕ್ತಿ ಇಲ್ಲಂದ್ರೆ ನಿನ್ನ ಸೈತಾನನ ಅಧೀನವಾಗಿದ್ದಿ, ನೀನು ದೇವರ ಮಗನಾಗಿಲ್ಲ. ನೀನಿರ್ಬೋದು, ನಿನ್ನ ಹತ್ರ ಕಾರ್, ಬಂಗಲೆ, ಮನೆ, ನಿನಗೆ ಏನಿಲ್ಲ ಅಂದ್ರೆ 2 ಲಕ್ಷ ಸ್ಯಾಲರಿ ಇದ್ದಿರ್ಬೋದು, 10 ಲಕ್ಷ ಸ್ಯಾಲರಿ ಇದ್ದಿರ್ಬೋದು, ಏನು ಪರವಾಗಿಲ್ಲ. ನಿನ್ನ ದೇವರಿಗೆ ವಿಧೇಯತೆ ಇಲ್ಲ, ದೇವರಿಗೆ ಮರ್ಯಾದೆ ಇಲ್ಲ. ದೇವರು ಯಾರಂದ್ರೆ ನಿನಗೆ ಹೇಳುವುದಕ್ಕೆ ಆಗಲ್ಲ. ಹೇಳಿರಿ, ಯೇಸು ಕ್ರಿಸ್ತನಂದ್ರೆ ಯಾರಂದ್ರೆ ಯಾರು ಹೇಳಲ್ಲ. ಆತನು ಒಬ್ಬ ಬಂದಿದ, ಬೆತ್ಲೆಹೇಮಲ್ಲಿ ಜನಿಸಿದ, ಆತನ ಕ್ರಿಸ್ಮಸ್ ಹಬ್ಬ ಮಾಡ್ತೇವೆ 25ನೇ ತಾರೀಕು ಡಿಸೆಂಬರ್, ಮತ್ತೆ 3ನೇ ದಿವಸ ಅವನು ಎದ್ದು ಬರ್ತಾನೆ. ಎಲ್ಲಿ? ಇಷ್ಟರ ಹಬ್ಬದ. ಇಷ್ಟೇ ಗೊತ್ತದ ಜನರಿಗೆ ಯಾದಕ್ಕಾಗಿ ಬಂದಿದ್ದಾನೆ, ಯಾವ ಕಾರ್ಯಕ್ಕಾಗಿ ಬಂದನೆ ಅಂತ ಕೇಳಿದ್ರೆ ಯಾರು ಹೇಳ. ಆದ್ರೆ ಎಷ್ಟು ನೀನು ಓದಿದಿ, ನಿನ್ನ ಮಗನನ್ನು ಓದಿಸಿದಿ, ಎಷ್ಟು ನಿನ್ನ ಮಗ ರ್ಯಾಂಕ್ ಆಗಿದ್ದಾನೆ, ಎಷ್ಟು ನಿನ್ನ ಮಗ ಯಾವ ಸಂಪಾದದಲ್ಲಿ ಇದ್ದಾನೆ, ಎಷ್ಟು ನಿನ್ನ ಮಗ ಮಕ್ಕಳು ಮಾಡಿದ್ದಾನೆ, ಎಷ್ಟು ಮನೆಗಳು ಕಟ್ಟಿದ್ದಾನೆ, ಅದು ಯಾವ ರೀತಿಯಾಗಿ ಒಳ್ಳೆ ರೀತಿಯಿಂದ ತಂದನ, ಕೆಟ್ಟ ಕೆಲಸದಿಂದ ತಂದನ, ಯಾರು ಕೇಳಲ್ಲ. ಯಾಕ? ಈ ದಿನದ ನಿತ್ಯ ನಡಿಬೇಕಲ್ಲ, ಈ ಲೋಕಕ್ಕೆ ತೋರಿಸ್ಬೇಕು ನಾನು ಒಬ್ಬ ಬಲಿಷ್ಠನಾದ ಮನೆಯವನಿದ್ದೆ, ನನ್ನ ಹತ್ರ ಐಶ್ವರ್ಯ ಇದೆ, ಧನ ಗೌರವ ಇದೆ. ಆದರೆ ದೇವರ ಕಡೆಯಿಂದ ಬಂದಿದ ಧನ ಗೌರವ ಬೇರೆ ಇರುತ್ತೆ. ಇಲ್ಲಿ ನಾವು ಇಲ್ಲಿ ಹೋಗೋಣ ಅಲ್ಲಿ ಬೇಡ. ನಾವು ನೋಡ್ತೇವೆ, ಆಗ ಯೆಹೋವನು ಏನಂತಾರ ಮೋಶೆಗೆ, ನಾನು ನಿನ್ನ ಬಾಯಿಗೆ ಸಹಾಯಕನಾಗುತ್ತೇನೆ. ನೋಡ್ರಿ, ಮೋಶೆ ಏನ್ ಹೇಳ್ತಾನೆ, ನನಗೆ ಮಾತಾಡ ಬರೋದು, ನಾ ಫಾರನ್ ರಾಜರ ಮುಂದೆ ಹೇಗೆ ಹೋಗಿ ಹೇಳಲಿ, ಮುಂದೋದ್ರೆ ಅಮ್ಮರೇ ನೀನು ಮಾತಾಡಬೇಕಾದನ್ನು ನೋಡಿ, ದೇವ್ರ ಏನ್ ಹೇಳ್ತಾನ, ನಾ ಏನ್ ಮಾತಾಡ್ಬೇಕು ನಿನಗಲ್ಲಿ, ನಾನೇ ನಿನಗೆ ಬೋಧಿಸ್ತೇನೆ. ಬೋಧಿಸ್ತೇನೆ ಅಂದ್ರೆ ಏನು? ಈಗ ನಾನು ನಿಮ್ಗೆ ಮಾತಾಡುತ್ತಿದ್ದೇನ, ಇದೇ ಬೋಧನೆ. ಈ ಬೋಧನೆ ಏನ್ ಮಾಡ್ತಾನ ದೇವ್ರು, ನಾ ಆಡ್ತೆ. ಇಲ್ಲಿ ಏನಾಯ್ತು, ದೇವ್ರು ಏನ್ ಮಾಡ್ದ, ಆತನ ಬಾಯಿಗೆ ಹೆಂಗ್ ಮಾತಾಡ್ತಾನ, ಬಲ್ಲಿಂದ ಮಾತಾಡ್ತಾನ. ಸ್ಪೀಕರ್ ಹಚ್ಚದಾಗ ಏನ್ ಮಾಡ್ಬೇಕು, ಆತನ ಅಂತರಂಗದಲ್ಲೇ ಇರ್ತಾನೆ. ಅದು ಯಾರು ಮಾತಾಡ್ತಾ ಇರ್ತಾರ? ಪವಿತ್ರ ಆತ್ಮ ದೇವರು. ಆತನ ಪವಿತ್ರ ಆತ್ಮ ಭರಿತನಾದ. ಯಾವಾಗ ದೇವರ ಸ್ಪರ್ಶದಲ್ಲಿ ನಿಂತ, ಆತನ ಅಭಿಷೇಕ ಆತನಿಗೆ ಕೊಟ್ಟಲ್ಪಡ್ತು, ಯಾವಾಗ ಅವನು ಮೊಳಕಾಲು ಊರಿ ಆ ಉರಿಯುವ ಬೆಂಕಿ ಪದೇ ಮುಂದೆ ನಿಂತಾಗ ಮಾತಾಡಲ್ಲ, ಆ ಸಮಯದಲ್ಲಿ ಅವನು ಪವಿತ್ರಾತ್ಮ ಭರಿತನಾಗೋದ. ಈಗಿನ ಟೈಮಲ್ಲಿ ನಾವು ಪವಿತ್ರಾತ್ಮ ಭರಿತರಾದಾಗ ನಮಗೆ ಅನ್ಯ ಭಾಷೆ ಸ್ಟಾರ್ಟ್ ಆಗ್ತಾವ, ನಾವು ಪ್ರವಾದನೆಗಳು ಹೇಳ್ತೇವೆ, ನಾವು ಹಲವಾರು ಕಾರ್ಯಗಳು ಮಾಡ್ತೇವೆ, ಹೀಲಿಂಗ್ ಮಿರಿಕಲ್ ಎಲ್ಲ ಮಾಡ್ತೇವೆ. ಎಲ್ಲಿವರೆಗೆ ಆತನ ಸಾಮರ್ಥ್ಯ ನಮ್ಮಲ್ಲಿ ಇರುವವರಿಗೆ, ಎಲ್ಲಿವರೆಗೆ ಸಾಮರ್ಥ್ಯ ಕಳ್ಕೊತೀರಿ ಅಂದ್ರೆ ದೇವರಿಗೆ ಆಬಿದ್ಯತೆಯಾಗಿ ನೀವು ಕೆಟ್ಟ ಕೆಲಸ ಮಾಡುತ್ತಾ ದೇವರಿಗೆ ಹೇಸಿಗೆ ಬರುವ ಕೆಲಸ ಮಾಡಿದಾಗ ಮಾತ್ರ ನಿಮ್ಮಿಂದ ಸಾಮರ್ಥ್ಯ ಹೋಗಲ್ಪಡ್ತದೆ. ನೀವು ಆಡುವ ಅನ್ಯ ಭಾಷಾ ಅದು ಕಂಟಿನ್ಯೂ ಆಗಿ ದೇವರು ಹಂಗೆ ಹೇಳಲ್ಪಡ್ತಾನೆ. ಅದಕ್ಕೆ ಸೈತಾನನಿಗೆ ಕೊಟ್ಟಿದ ಆ ಶ್ರಮೆ ಎಲ್ಲ ಏನೇ ತಾಕತ್ತಿತ್ತಲ್ಲ ಸೈತಾನಿಗೆ, ದೇವರು ಅದು ಹಂಗೆ ಬಿಟ್ಟಿದ್ದಾನೆ. ಯಾಕಂದ್ರ ಆತನಿಗೆ ತಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅದೇ ರೀತಿಯಾಗಿ ಅದೇ ಕಾರ್ಯ ನಮ್ಮಲ್ಲಿ ಮಾಡ್ತಾನೆ. ಯಾಕಂದ್ರೆ ಆ ಸೈತಾನನಿಗಿಂತ ನಮಗೂ ಹೆಚ್ಚಾಗಿ ಬಲವಾಗಿ ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. ಇವತ್ತು ನಾವು ನೋಡುವಂತದ್ದೇನು, ಆತನ ಪವಿತ್ರಾತ್ಮ ಭರಿತನಾಗಿ ಆತನ ಮಕ್ಕಳಿಗಾಗಿ ಆ ಐಗುಪ್ತದಲ್ಲಿ ಸಿಕ್ಕಿಬಿದ್ದ ತನ್ನ ಮಕ್ಕಳನ್ನು ಬಿಡಿಸುತ್ತಾನೆ. ದೇವರು ಏನಂತಾನ, ಐಗುಪ್ತರು ನನಗೆ ಎಷ್ಟೇ ಪಾಪ ಮಾಡಿ ದ್ರೋಹ ಮಾಡಿದರು ಅವರು ನನ್ನ ಚೊಚ್ಚಲ ಮಕ್ಕಳು. ಯಾರಾದ್ರೂ ಚೊಚ್ಚಲ ಮಕ್ಕಳಿಗೆ ಮರಿತೀರಿ?
ಯಾರಾದ್ರೂ ಕಡಿಮೆ ಮಾಡ್ತಾರೆ ಚೊಚ್ಚಲ ಮಕ್ಕಳಿಗೆ ಪ್ರೀತಿ ಮಾಡಲ್ಲ. ಬಹಳ ಖುಷಿ ಉಲ್ಲಾಸ, ಗಂಡು ಮಗು ಇರ್ಲಿ ಹೆಣ್ಣು ಮಗು ಇರ್ಲಿ ಎಷ್ಟೆಲ್ಲ ಪ್ರೀತಿ ಮಾಡ್ತೀರಿ, ಇನ್ನೊಂದು ಮಗು ಆಗುವುದಕ್ಕಿಂತ ಹೆಚ್ಚಾದ್ರೂ ಬಿ ದೊಡ್ಡ ಮಗನಿಗೆ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ, ದೊಡ್ಡ ಮಗಳಿಗೆ ಹೆಚ್ಚಿಗೆ. ಅದು ದೇವರೇನಂತಾರ, ಇಸ್ರಾಯೇಲ್ ಜನರು ನನ್ನ ಚೊಚ್ಚಲ ಮಗ ಅಂತ ಹೇಳ್ತಾನೆ ದೇವರು. ನೋಡ್ರಿ, ಆತನಿಗೆ ಚೊಚ್ಚಲ ಮಗನಾದಾಗ ನಾವು ಆತನನ್ನು ಇಸ್ರಾಯೇಲನ್ನು ಬೈಯುವಂತ ನಾವು ಸಾಮರ್ಥ್ಯ ತಗೋಬಾರ್ದು. ಬೈದು ದೇವರ ಮುಂದೆ ನಾವು ಕೆಟ್ಟವರಾಗಿರ್ಬೋದು. ಅವ್ರು ಯೇಸು ಕ್ರಿಸ್ತನನ್ನು ಅರಿಯಲು ಅಂತ ಹೇಳಿ ನಾವೇನ್ ಮಾಡ್ತೇವೆ, ತಿರಸ್ಕಾರ ಮಾಡ್ತೇವೆ. ಆದರೂ ದೇವರು ಸೃಷ್ಟಿಕರ್ತನ ಮೊದಲು ಅವರಿಗೆ ಪ್ರಿಫರೆನ್ಸ್ ಕೊಡ್ತಿದ್ದಾನೆ. ಆದರೆ ನಾನು ಬರುವ ದಿನದಲ್ಲಿ ಇಡೀ ಸೃಷ್ಟಿನೇ ನನ್ನನ್ನು ಅರಿಯುವಾಗ ಅವರು ಲಾಸ್ಟ್ ಆಗಿ ಅರಿಯೋರು ಅಂತಾರಾಗಿದೆ. ಎಂದ ಅವಾಗ ಇಸ್ರಾಯೇಲರು ಯೇಸು ಕ್ರಿಸ್ತನು ಬರ್ಬೇಕಾದ ಮಸಿಯನ್ ಅಂತ ಹೇಳಿ ಅಂಗೀಕರಿಸ್ತಾರಲ್ಲ, ಅವಾಗ ಮಾತ್ರ ಈ ಲೋಕದ ನ್ಯಾಯ ತೀರ್ಪು ಆಗುವಂತದ್ದಾಗಿದೆ. ಅದು ನಿಯರೆಸ್ಟ್ ಆಗಿದೆ. ನಾನಂತೂ ರೆಡಿ ಇದ್ದಿದೆ. ದೇವರು ಇವತ್ತು ಬಂದ್ರೆ ಇವತ್ತೇ ನಾನು ಆತನ ಜೊತೆ ಹೋಗಕ್ ರೆಡಿ ಇದೆ. ಯಾಕಂದ್ರೆ ಆತನಿಗಾಗಿ ಕಾಯುತ್ತಿರುವ ನಾವೆಲ್ಲರೂ ಆತನ ಸಮ್ಮುಖದಲ್ಲಿ ಇರಬೇಕು. ಹಾಗಾಗಿ ನಾವು ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ನೋಡ್ತೀವಿ, ಪೌಲನ್ ಏನ್ ಮಾಡ್ತಾನ, ಅಸರ್ ಸೀಮೆಗೆ ಹೋಗುವಾಗ ಒಂದು ಗೌಣಿಯಲ್ಲಿ ಸಿಗ್ಬೀಳ್ತಾರ ಒಂದು ಹಡಗಿನಾಗ. ಅದು ಘೋರವಾದ ಮಳೆಯಿಂದ ಗಾಳಿಯಿಂದ ಅಲ್ಲಿಂದ ಅಲ್ಲೋಲ ಕಲ್ಲೋಲಾಗಿ ಅವರಲ್ಲಿದ್ದ ಎಲ್ಲ ಊಟ ಪೀಠ ಎಲ್ಲ ಏನ್ ಮಾಡ್ತಾರೆ, ನೀರಲ್ಲಿ ಚೆಲ್ಲಿ ಬಿಡ್ತಾರೆ. ದೇವರಿಗೆ ಮೊರೆ ಇಕ್ತಾನ. ಅವಾಗ ಅಲ್ಲಿದ್ದ ಎಲ್ಲ ಜನರು 14 ದಿವಸ ಆಗ್ತದ ಸಮುದ್ರಲ್ಲೇ ಪ್ರಯಾಣ ಮಾಡ್ತಾ ಇರ್ತಾರ. ಪೌಲನ್ ಏನ್ ಹೇಳ್ತಾನ, ಎಲ್ಲರೂ ಕರೆಸ್ತಾನೆ. ಕರೆಸಿ, ನೀವು ನನ್ನ ನಜರೇತಿನ ಯೇಸು ಸರ್ವಶಕ್ತನಾದ ದೇವರ ಆ ಒಂದು ಆಶ್ರಯದಲ್ಲಿದೆ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಯಾರು ಮಾತಾಡ್ತಾ ಇದ್ದಾರೆ ಇಲ್ಲಿ? ಪೌಲನು ಮಾತಾಡ್ತಾ ಇದ್ದಲ್ಲ, ಪವಿತ್ರ ಆತ್ಮನು ಮಾತಾಡ್ತಾ ಇದ್ದಾನೆ. ಪವಿತ್ರ ಆತ್ಮನ ಮೂಲಕ ಏನ್ ಹೇಳ್ತಾನ, ನೀವು 14 ದಿವಸದಲ್ಲಿ ನಿಮ್ಗೆ ಯಾರಾದರೂ ಒಂದು ತಲೆ ಕೂದಲು ಬಿದ್ದರೂ ನನಗೆ ಹಿಡಿದು ಕೇಳಿರಿ ಅಂತ ಹೇಳ್ತಾನೆ ದೇವರು. ಅವರಲ್ಲಿ ಯಾರಿಗೆ ಬಲಹೀನತೆ ಆಗಲ್ಲ, ಯಾರಿಗೂ ಹಸಿವೆ ಆದರೂ ಆ ಊಟದಲ್ಲಿ ತೃಪ್ತಿ ಮಾಡುವಂತರಾಗಿರ್ತಾರೆ. ಆದರೆ ದೇವರು ಅವನಿಗೆ ಎರಡು ಸಮ್ಮುಖ ಮಾತಾಡ್ತಾರೆ. ಒಂದು ಊರಿಗೆ ಹೋಗುವಾಗ ಪವಿತ್ರ ಆತ್ಮ ಭರಿತನಾಗಿ ದೇವರಂತನ, ಆ ಊರಿಗೆ ಹೋಗ್ಬೇಡ, ಅಲ್ಲಿದ್ದ ಜನರು ಕೆಟ್ಟು ಹೋಗಿದ್ದಾರೆ, ನಿನ್ನ ವಾಕ್ಯ ನಿನ್ನ ಒಂದು ಬೋಧನೆ ಅವ್ರು ಕೇಳುವಂತರಿಲ್ಲ ಅಂತ ಹೇಳಿದಾಗ ಅದು ಪವಿತ್ರ ಆತ್ಮ ಭರಿತನಾಗಿ ಮಾತಾಡಿದ. ಇದು ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತ ಮೋಶೆಗೆ ಹೇಳಿದನು, ನಾನು ನಿನ್ನ ಬಾಯಿಗೆ ಆಗಿ ಸಹಾಯಕನಾಗಿ ನಾನೇ ಏನ್ ಮಾತಾಡ್ಬೇಕು ಮಾತಾಡ್ತೆ ಎಂದಿದ ದೇವರು. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಆ ಪೌಲನಿಗೂ ಅದೇ ಹೇಳ್ತಾನೆ ದೇವರು, ನೀ ಇಲ್ಲಿ ಹೋಗ್ಬೇಡ, ಇಲ್ಲಿ ಕಾರ್ಯ ಮಾಡ್ಬೇಡ, ಇವ್ರಿಗೊಂದು ಊಟ ಇಲ್ಲ, ಏನು ಇಲ್ಲ, ಇಲ್ಲಿ ಒಬ್ಬರಿಗೂ ಸಾವು ಕಂಡಲ್ಲಿ. ಯಾಕಂದ್ರ ಆ ಘೋರವಾದ ಬಿರುಗಾಳಿ, ಘೋರವಾದ ಮಳೆಯಿಂದ ಅವರೆಲ್ಲ ತಡುಕಿ ತತ್ತಾರಿಸ್ತಾ ಇರ್ತಾರೆ. ಅವರು ಯಾರಿಗೆ ಏನ್ ಬೇಕು ಯಾರು ತಿಳಿಯಲ್ಲ. ಆಯ್ತು, ನಾವೆಲ್ಲ ಸಾಯುವಂತ ಗತಿಯಲ್ಲಿದ್ದೆವು. ಎಲ್ಲಿ ನೋಡಿದ್ರು ದಡ ಕಾಣಿಸ್ತಾ ಇಲ್ಲ, ಉದ್ದಿದ ಊಟ ಎಲ್ಲ ಬಿಡಿಸಾಕ್ತಾರೆ, ಮಳಿಗೆಲ್ಲ ತೊಯ್ದು ಹೋಗ್ತದೆ, ಏನ್ ಊಟ ಮಾಡಬೇಕು? ಯಾಕಂದ್ರೆ ಜಾಂಜು ವೇಟ್ ಆಗಿನ ಕಡೆ ಎಲ್ಲಾದ್ರೂ ಮುನ್ಗ್ ಹೋಗುತ್ತದೆ ಅಂತ ಹೇಳಿ ಮಾಡ್ತಾರೆ. ಮತ್ತೆ ದೇವರ ಆತ್ಮ ಮುಗಿದ ಮೇಲೆ ಯೇಸುವಿನ ಆತ್ಮ ಮತ್ತೆ ಮಾತಾಡ್ತದೆ. ಯಾರ ಜೊತೆ? ಪೌಲನ ಜೊತೆ. ನೀ ಈ ಸೀಮೆಗೆ ಹೋಗ್ಬೇಡ, ಈ ಸೀಮೆಗೆ ಹೋಗು, ಅಲ್ಲಿ ನಿನಗೆ ದಡ ಸಿಗುವಂತದಾಗಂದಾಗ ಆ ದೇವರ ಮಾತಿಗೆ ವಿಧೇಯನಾಗಿ ಅವನು ಹೋಗ್ತಾನೆ. ಇಲ್ಲಿ ಮತ್ತೆ ನಾವು ನೋಡುವಂತರಾಗಿದ್ದೇವೆ, ದೇವರು ಅವನ ಜೊತೆ ಮಾತಾಡುವಂತನಾಗಿದ್ದಾನೆ. ಮತ್ತಿನ್ನೊಂದು ಸಮ್ಮುಖದಲ್ಲಿ ನೋಡ್ತೇವೆ, ನತನಿಲ ಮನೆಗೆ ಹೋಗುವಾಗ ದೇವರು ಪೇತ್ರನಿಗೆ ಮಧ್ಯಾಹ್ನ ಸಮಯದಲ್ಲಿ ಅವನು ಹಸಿದಿರುವಾಗ ಊಟವನ್ನು ಒಂದು ಸ್ಥಾಪಿಸುವಾಗ ಅವನೇನಂತಾನ, ಓ ಊಟ ರೆಡಿ ಆಗುವುದಕ್ಕಿಂತ ಸ್ವಲ್ಪ ನಾವು ಹೋಗಿ ಪ್ರಾರ್ಥನೆ ಮಾಡ್ತೇವೆ ಅಂದಾಗ ದೇವರಾತ್ಮ ಮತ್ತು ಅವನ ಮೇಲೆ ಇಳಿದು ಬರ್ತದೆ. ಆತನಿಗೆ ದರ್ಶನದ ಮೂಲಕ ತೋರಿಸ್ತಾನೆ. ಎಲ್ಲ ಕೆಟ್ಟಾದ ವಸ್ತುಗಳು, ಹುಳ ಪಿಳ ಎಲ್ಲ ಕೊಳತೋಗಿ ಸಾಮಾನುಗಳು ಏನಾಗ್ತಾವ, ಒಂದು ಚೀಲದಲ್ಲಿ ಬರುತ್ತವೆ. ದೇವರ ಮಾತಾಡಿ ಏನಂತಾನ, ತಿನ್ನು ತಿನ್ನು ತಿನ್ನು, ಇದು ತಿನ್ನು ಅಂದ್ರ ಆಗ ಪೇತ್ರನಂತನ, ಇಲ್ಲ ಸ್ವಾಮಿ, ನಾನು ಅಶುದ್ಧವನ್ನು ತಿನ್ನುವವನಲ್ಲ, ಒಳ್ಳೆ ಪದಾರ್ಥ ತಿನ್ನುವನಂತಾಗಿದೆ ಅಂದಾಗ ದೇವರು ಅವನ ಜೊತೆ ಮಾತಾಡ್ತಾರ. ನಿನಗಾಗಿ ಕಲಿಯೋರಿಗೆ ಇಬ್ಬರು ಬರ್ತಾರೆ. ಯಾರು? ಈ ದೇವರಿಗೆ ಮಾತಾಡುವವರು ಯಾರು? ಇವರಿಗೆಲ್ಲ ಆ ನತನಿಲನು ಮಾಡಿದ ಒಂದೊಂದು ಕಾರ್ಯಗಳು ನೆನೆಸ್ಕೊಂಡು ದೇವರು ಅವನ ಕಾಣಿಕೆ, ಅವನು ಮಾಡುವ ಒಂದು ಎಲ್ಲರಿಗೆ ಅದರ ಸಹಾಯ ಮಾಡುವುದರಿಂದ ದೇವರಿಗೆ ಮೆಚ್ಚುಗೆ ಕೊಡುವ ಕಾಣಿಕೆ. ಅದಕ್ಕಾಗಿ ಅವನು ಮೆಚ್ಚುಗೆ ಆಗಿದ್ದ ಕಾರಣ ಓಕೆ. ಆದ್ರೆ ನಿಜವಾದ ದೇವರು ಯಾರಂತ ಅವನಿಗೆ ಅರಿವೇ ಇದ್ದಿದ್ದಿಲ್ಲ. ಯಾರಿಗೆ? ನತನಿಲಿಗೆ. ಯಾಕಂದ್ರೆ ಅವನು ಹಳೆ ಒಡಂಬಡಿಕೆಯಿಂದ ಪಾಲಿಸ್ತಿದ್ದಾದ್ರೆ ದೇವರು ಹೊಸ ಒಡಂಬಡಿಕೆ ಅದಕ್ಕಾಗಿ ಸ್ಥಾಪಿಸಿದನು, ಯಾರಿಗಾಗಿ ಸ್ಥಾಪಿಸಿದನು, ಏನ್ ಕಾರ್ಯ ಮಾಡ್ಬೇಕಂತ ಮುಂದೆ ಹೇಳಿದಾಗ ಪೇತ್ರನ ಅವನ ಮನೆಗೆ ಹೋಗಿ ಅವನಿಗೆ ಇನ್ನೂ ಉಪಚಾರ ಅಂದ್ರೆ ಬೋಧಿಸ್ತಾ ಇರುವಾಗಲೇ ಅಲ್ಲಿ ಇದ್ದವರ ಮೇಲೆ ಏನಾಗ್ತದ, ಅನ್ಯ ಭಾಷೆ ಪ್ರಾರಂಭಿಸ್ತಾರ, ಪವಿತ್ರಾತ್ಮ ಭರಿತರಾಗ್ತಾರ. ನೋಡ್ರಿ, ಇಲ್ಲಿ ಪೇತ್ರನ ಇನ್ನು ಮಾತಾಡ್ತಾನೆ ಇದ್ದಾನ.
ವಾಕ್ಯ ಹೇಳುತ್ತಾ ಇದ್ದಾಗೆ ಅವರೆಲ್ಲರೂ ಪ್ರವಾದಿಸ್ತಲಕ್ಕೆ ಸ್ಟಾರ್ಟ್ ಮಾಡ್ತಾರ, ಅನ್ಯ ಭಾಷೆದಲ್ಲಿ ಪ್ರಾರ್ಥಿಸ್ತಾ ಸ್ಟಾರ್ಟ್ ಮಾಡ್ತಾರ. ಅವ್ರು ಯಾರು ಇರ್ತಾರ? ಎಲ್ಲರೂ ಅನ್ಯ ಜಾತಿಯವರೇ. ಯಾರು? ಆ ಯೇಸು ಕ್ರಿಸ್ತ ನಂಬದವ್ರು ಇರ್ತಾರಲ್ಲಿ ಎಲ್ಲರೂ. ಆಮೇಲೆ ಪವಿತ್ರನ ಏನ್ ಮಾಡ್ತಾನ? ವಾಕ್ಯ ಹೇಳಿ ಮುಗಿಸಿ ಅವ್ರೆಲ್ಲರನ್ನು ಏನ್ ಮಾಡ್ತಾನ? ದೀಕ್ಷಾ ಸ್ನಾನ ಮಾಡಿಸಿ ಮುಂದಿನ ಕಾರ್ಯ ಯಾವ ರೀತಿಯಾಗಿ ನಡಿಬೇಕಂತ ಹೇಳಿ ಕಲಿಸ್ತಾನ. ಇಲ್ಲಿ ನಾವು ನೋಡ್ತೇವೆ ಎಷ್ಟು ಅತ್ತುವಾಗಿ. ಇದೇ ರೀತಿಯಾಗಿ ನಾವು ಹಳೆ ಒಡಂಬಡಿಕೆಯನ್ನು ನೋಡುವಾಗ ನಾವು ಯೇಸಪ್ಪನ ಒಂದು ಕಥೆ ನೋಡ್ತೇವೆ. ಆತನು ಅಭಿಷೇಕ ಉತ್ತರಾಗಿ ಅವನು ಜನ್ಮಿಸಿದವನು ಇರ್ತಾನ. ಅವನಿಗೆ ಎಷ್ಟೆಲ್ಲ ಕಷ್ಟಗಳು ಬರ್ತಾವ, ಆದ್ರೂ ಅವನು ಯಾರ ಮೇಲೆ ಗುಣಗುಟ್ಟುವುದಿಲ್ಲ. ನೋಡಿರಿ ಅವನ ಎಷ್ಟು ದೊಡ್ಡ ಹೃದಯ, ಅವನ ದೇವರಿಗೆ ಎಷ್ಟು ಬಲ್ಲವನಾಗಿದ್ದ. ಅವನೊಂದು 12-15 ವರ್ಷದವ ಇರ್ತಾನ ಅಷ್ಟೇ. ಅವನ ಅಣ್ಣ ತಮ್ಮಂದಿರು ಏನ್ ಮಾಡ್ತಾರ? ಅವನಿಗೆ ಐಗುಪ್ತರಿಗೆ ಮಾರಲ್ಪಡ್ತಾರೆ. ನೋಡಿರಿ ಆ ಐಗುಪ್ತದಲ್ಲಿ ಹೋಗುವಾಗ ಅವರು 10 ಮಂದಿ ಅಣ್ಣಂದರಿಗೆ ಅವನು ಏನು ದ್ರೋಹದ ಮಾತೇ ಆಡಲ್ಲ. ಅವ ದೇವರಿಗೆ ಏನಿಕ್ತಾನ? ಒಂದೇ ಮನವಿ, ದೇವರೇ ಇದು ನನಗಾಗಿ ಕೊಟ್ಟಿದ್ದು. ನೋಡ್ರಿ ಆ ಕಷ್ಟ ಬಂದಾಗ ಏನಿಲ್ಲ ತಾನ ಅವ ದೇವರಿಗೆ, ಇದು ನನಗಾಗಿ ಕಷ್ಟ ಬಂದಿದ ದೇವರೇ, ಇದರಿಂದ ನನಗೆ ಏನೋ ಬಲವಾಗಿ ಕಾರ್ಯ ಇಕ್ಕಿದಂತ. ನೋಡ್ರಿ ಆಮೇಲೆ ನಾವು ಇವತ್ತು ಕಷ್ಟ ಬಂದಾಗ ಏನ್ ಮಾಡ್ತೇವೆ? ದೇವರೇ ಈ ಕಷ್ಟ ಬಂದ ನನಗೆ ಯಾರು ಒಯ್ಯರಲ್ಲ, ಇಲ್ಲಿ ಯಾರು ತೆಗಿರಲ್ಲ, ಈ ಚಿಂತೆ ದುಃಖದಿಂದ ಯಾರು ತೆಗಿತಾರ ಅಂತ ಹೇಳೋ ದಿನ ದಿನ ಏನ್ ಮಾಡ್ತೇವೋ? ದೇವರಿಗೆ ಕೊಯ್ತಾ ಇರ್ತೇವೋ? ಕೊಯ್ತಾ ಇಲ್ಲ. ಅದೇ ಯೇಸಪ್ಪನ ಏನಾದ್ರು ಮಾಡ್ಯಾರ? ಜೋಸಫ್ ಏನಾದ್ರು ಮಾಡ್ಯಾರ? ಯಾರಿಗಾದ್ರೂ ನಲ್ಲಾಟಾರ? 15 ವರ್ಷದ ಹುಡುಗ ಹೊಡೆದವರು, ಅವನಿಗೆ ಬಾಯಲ್ಲಿ ಹಾಕಿದವರು ಯಾರು? ಅವ್ರು ಒಡ ಹುಟ್ಟಿದವರು. ಇವತ್ತು ನಿಮ್ ಜೀವನದಲ್ಲಿ ನಿಮ್ಮ ಒಡ ಹುಟ್ಟಿದವರೇ ಮೊದಲು ನಿಮ್ಮನ್ನು ಹಿಂಸಿಸುವವರಾಗಿದ್ದಾರೆ. ಇದು ಸತ್ಯವೇಕದಲ್ಲಿ ಬರೆದಿದ ಮಾತು ನಿಜವಾಗಿದೆ. ಮತ್ತು ಅವರಿಂದಲೇ ನಿನಗೆ ಉನ್ನತಿಗೂ ಹೇಳ್ತಿ. ದೇವರು ಇದು ವಾಕ್ಯ ಬರೆದಿದ್ದು ನಿಜವಾಗಲ್ಲ. ಅವನು ಐಗುಪ್ತದಲ್ಲಿ ಹೋಗ್ತಾನ, ವಿಚಾರಕ್ಕಾಗಿ ಆ ಹೆಣ್ಮಗಳು ಅವನು ಕರೆಯುವಾಗ ಅವನು ಪ್ರಾಂಪ್ಟತೆ ತೋರಿಸ್ತಾನಲ್ಲಿ. ಆ ಹೆಣ್ಮಗಳ ಬಚ್ಚೆ ವಿಚಾರ ಮಾಡಲ್ಲ, ಅವನು ಓಡ್ತಾನ. ಆ ಹೆಣ್ಮಗಳು ಸುಳ್ಳು ಹೇಳಿ ಏನ್ ಮಾಡ್ತಾಳ? ಅವನಿಗೆ ಜೈಲ್ ಸದಾ ಮಾಡಿಸ್ತಾಳ. ಅವನಿಗೆ 2 ವರ್ಷ ಜೈಲಲ್ಲಿ ಇದ್ದ ಏನ್ ಮಾಡ್ತಾನ? ಪ್ರಾರ್ಥನೆ ಇದ್ದ ಎಲ್ಲ ಸೆರೆಮನೆಯಲ್ಲಿದ್ದ ಎಲ್ಲ ಏನಂತ ಜೈಲಲ್ಲಿದ್ದ ಎಲ್ಲ ಕೈದಿಗಳಿಗೆ ಏನ್ ಮಾಡ್ತಾನ? ವಾಕ್ಯಗಳನ್ನು ಸಾರಲ್ಪಡ್ತಾನೆ. 2 ವರ್ಷ ಅವನು ಒಂದು ಊಟ ಮಾಡುವ ಒಂದು ಸ್ಥಾನದಲ್ಲಿ ಕೆಲಸ ಮಾಡ್ತಿರ್ತಾನ. ಅವನು ಊಟ ಮಾಡಿಸುವಾಗ ಎಲ್ಲರಿಗೂ ವಾಕ್ಯದ ಬಗ್ಗೆ, ದೇವರ ಬಗ್ಗೆ, ದೇವರಂದ್ರೆ ಯಾನು, ದೇವರಂದ್ರೆ ಅದಕ್ಕಾಗಿ ಬಂದಿದ್ದಾನೆ ಅಂತ ಎಲ್ಲ ವಾಕ್ಯ ಬೋಧಿಸ್ತಾ ಇರ್ತಾನ. ಆದ್ರೆ ಅವನಿಗೆ ಪಟ್ಟಿದ ಸಾಮರ್ಥ್ಯ ದೇವರ ಕನಸು ನೋಡುವಂಥದ್ದು. ಆ ಕನಸಿನ ಮೂಲಕ ಯಾರ್ಯಾರಿಗೆ ಕನಸು ಬೀಳ್ತದೋ ಅದನ್ನೆಲ್ಲ ಪ್ರತ್ಯುತ್ತರ ಮಾಡಿ ಹೇಳುವಂತನಾಗಿದ್ದಾನೆ. ದೇವರು ಅವನನ್ನು ಆರಿಸಿಕೊಂಡು ಎಷ್ಟು ಅದ್ಭುತ. ಆದರೆ ಅವನು ಎಲ್ಲಾದ್ರೂ ಹೇಳಿದಾನ? ದೇವರೇ ನನಗೆ ಇಷ್ಟು ಕಷ್ಟ ಕೊಡ್ಲತ್ತಿದಿ, ಇಷ್ಟು ಹಿಂಸೆ ಕೊಟ್ಟಿದಿ, ನೀ ಎಲ್ಲಿದ್ದಿದಿ, ನನಗೆ ಯಾಕಿಂತ ಕಷ್ಟ ಕೊಟ್ಟಿದ್ದ? ಅವನು ಎಲ್ಲೂ ಹೇಳಿಲ್ಲ. ಇಡೀ ಸತ್ಯವೇದದಲ್ಲಿ ಫುಲ್ ಬೈಬಲ್ ಓದಿದ್ರು ಆತನ ಎಲ್ಲೂ ದೇವರಿಗೆ ಆ ನಂಬಿಗಸ್ತನಾಗಿ ಎದ್ದ. ಅದೇ ರೀತಿಯಾಗಿ ಆ ನಂಬಿಗಿಸ್ತೇನೆ ದೇವರ ಕಾರ್ಯಕ್ಕಾಗಿ ಆರಿಸಿಕೊಂಡಾಗ ತಿರಸ್ಕರಿಸಿದಂತ ಒಬ್ಬರು ಇದ್ದಿದ್ದಾರೆ. ಯಾರು? ಯೋನ ಏನ್ ಮಾಡ್ತಾನ? ದೇವರು ಹೋಗು ಅಂತ ಹೇಳಿದ್ರ ತಾರ್ಸಸ್ ಹೋಗಂದ್ರೆ ಹೋಗಲ್ದಂಗ ಏನ್ ಮಾಡ್ತಾನ? ಬೇರೆ ಡೋಣಿ ಹತ್ತಿ ಬೇರೆ ಕಡೆ ಹೋಗುವಾಗ ದೇವರ ಆತ್ಮ ಮಾತಾಡಲ್ಪಡ್ತದ. ಅವನಿಗೆ ಹೆಂಗ್ ಗೊತ್ತಾಗ್ತದ? ಇದು ಈ ನದಿಯಿಂದ ನೀರ್ ಹರಡುತ್ತಿದ್ರೆ ಹೆಂಗಂತ ಅವನಿಗೆ ಗೊತ್ತಾಗ್ತದ? ಪವಿತ್ರ ಆತ್ಮ ಮಾತಾಡ್ತಾನೆ, ನೀ ತಪ್ಪು ಮಾಡತ್ತಿದಿ, ಏಸು ನೀನು ದೇವರ ಸೃಷ್ಟಿಕರ್ತನಿಗೆ ಏನ್ ಮಾಡ್ತಿದಿ? ಆ ವಿಧೇಯತೆ ಆಗ್ಲತ್ತಿದಿ ಅಂತ ಹೇಳಿದಾಗ ಏನಂತಾನ? ಆ ಡೋಣಿಯಲ್ಲಿ ಇದ್ದವರೆಲ್ಲ ನನ್ನ ಕೈ ಕಾಲು ಕಟ್ಟಿದ್ ನೀರಲ್ಲಿ ಬಿಡಿಸಕ್ರಿ, ಅವಾಗ ನೀವು ಹೋಗಲ್ಪಡ್ತೀರಿ ಅಂದಾಗ ಅವನು ಆ ವಿಧೇಯತೆ ತೋರಿಸ್ತಾನೆ ಮೊದಲು. ಆದರೆ ದೇವರು ಅವನಿಗೆ ತಿರಸ್ಕರಿಸಿಲ್ಲ. ಯಾಕಂದ್ರೆ ದೇವರು ನಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ. ಅವನಿಗೆ ಯಾರಾದ್ರೂ ಆ ಬಾಯಿಂದ ಹೇಳಕ್ ಯಾರು ಶ್ರಮೆ ಕೊಟ್ಟರು? ಮೊದಲು ಪವಿತ್ರಾತ್ಮ ದೇವರು. ನಾವು ಅಲ್ಲಿಂದ ನೋಡ್ತೇವೆ ಎಷ್ಟೇ ಪ್ರಾಫಿಟ್ಗಳರ, ಎಷ್ಟೇ ಪಾಸ್ಟರ್ಗಳರ, ಇವತ್ತೊಂದು ದೇವರ ವಾಕ್ಯದ ಮಾತು ಹೇಳ್ಬೇಕಾದ್ರೂ ಬಿ ಪವಿತ್ರ ಆತ್ಮನೇ ಕಾರ್ಯ ಮಾಡ್ತಾನ. ನಾನು ಹೇಳುವುದು ಏನಂದ್ರೆ, ನೀವು ಯಾವುದೇ ಕಾರ್ಯ ಮಾಡಿರಿ, ಯೇಸುವನ್ನು ಅಂಗೀಕರಿಸಿದಾಗ ಪವಿತ್ರ ಆತ್ಮನ ಜೊತೆ ಮಾತಾಡುವಂತರಾಗಿರ್ಬೇಕು. ಪ್ರತಿನಿತ್ಯ, ಪ್ರತಿ ಸೆಕೆಂಡ್, ಪ್ರತಿ ಕಾರ್ಯದಲ್ಲಿ ಯೇಸುವೇ ನಾವು ಒಂದು ಸಣ್ಣ ಪೆನ್ಸಿಲ್ ಕಡ್ದಿಲಕ್ಕೆ ಹೋಗ್ಲತ್ತೆ, ಪವಿತ್ರ ಆತ್ಮ ದೇವರೇ ಇದರಲ್ಲಿ ಯಾವುದು ಉನ್ನತವಾಗದ ನನಗೆ ಕೊಡು ದೇವರೇ. ಇವತ್ತು ನಾ ಈ ಕಾರ್ಯಕ್ಕೆ ನಡೆದೆ, ನಾನು ಜಾಬಿಗೆ ನಡೆದಿದೆ, ಇದರಲ್ಲಿ ಯಾವುದು ಫಲವಾಗಿ ನನಗೆ ಕೊಡು. ಇದು ಹೋಗ್ಲೇ ಬೇಡ. ಪವಿತ್ರ ಆತ್ಮ ದೇವರೇ ನಾ ಮಾಡ್ಲೇ ಬೇಡ. ಪವಿತ್ರ ಆತ್ಮ ದೇವರೇ ಇದು ಕೇಳಲೇ ಬೇಡ ಮನುಷ್ಯಗ. ಪವಿತ್ರ ಆತ್ಮ ದೇವರೇ ಸಾಲ ತಕೊಳ್ಳೇ ಬೇಡ. ಪವಿತ್ರ ಆತ್ಮ ದೇವರೇ ನನ್ನ ಸಾಲ ಯಾಕೆ ಮೀರ ಹೊಂಟದ? ನೀವು ಪವಿತ್ರ ಆತ್ಮ ದೇವರನ್ನು ನಿತ್ಯ ಕೇಳಬೇಕು. ಎಲ್ಲಿವರೆಗೆ ನೀವು ಪವಿತ್ರ ಆತ್ಮನ ಜೊತೆ ಮಾತಾಡಲ್ಲ, ನಿಮ್ಮ ಕಾರ್ಯಗಳು ಸಾಗಲ್ಲ. ಇಲ್ಲಿ ಬಂದು ಯೆಹೋವ ದೇವರೇ ಅವನ ಜೊತೆ ಮಾತಾಡಿಲ್ಲ, ಪವಿತ್ರ ಆತ್ಮ ದೇವರು ಮಾತಾಡಲ್ಪಟ್ಟಿದ್ದಾರೆ. ಇಷ್ಟೆಲ್ಲ ಜನಗಳಿಗೆ ದೇವರು ಎಲ್ಲೆಲ್ಲಿ ಮಾತಾಡ
ಮಾತಾಡಿದನಲ್ಲ ಅಲ್ಲೆಲ್ಲ ಪವಿತ್ರ ಆತ್ಮ ದೇವರು ಕಾರ್ಯ ಮಾಡಿದಾನೆ. ನೀವು ನಿಮ್ಮ ನೀವೇ ಸ್ವಾಮಿ ಸ್ವಾಮಿ ಅಂದ್ರೆ ಆಗಲ್ಲ. ಸ್ವಾಮಿ ಯಾರನ್ನು ಕಳಿಸಿದಾನೆ? ನಾನು ಹೋಗ್ತಾ ಇದ್ದೇನೆ, ನಿಮಗಾಗಿ ಸಹಾಯಕನು ಕಳಿಸ್ತೇನೆ ಅಂತ ಹೇಳಿದ್ದಾನೆ. ಯಾರ ಸಹಾಯಕನ? ಪವಿತ್ರ ಆತ್ಮ ದೇವರು, ಯೇಸುವಿನ ಆತ್ಮ. ಆ ಆತ್ಮಕ್ಕೆ ನೀವು ಯಾವಾಗ ಮಾತಾಡ್ತೀರಿ? ಆಡೇ ಇಲ್ಲ, ಎಂದು ಮಾತೇ ಆಡಿಲ್ಲ ನೀವು. ಎಲ್ಲರೂ ಸ್ವಾಮಿ ನನಗೆ ಅದು ಕೊಡು ಇದು ಕೊಡು, ಆದ್ರೆ ಯಾರು ಕೇಳಿಲ್ಲ. ಪವಿತ್ರಾತ್ಮ ದೇವರೇ ನಾನು ಇವತ್ತೇನು ಕಾರ್ಯ ಮಾಡಲಿ? ಪವಿತ್ರಾತ್ಮ ದೇವರೇ ಇವತ್ತು ನಾನು ಎಲ್ಲಿಗೆ ಹೋಗ್ಲಿ? ಪವಿತ್ರಾತ್ಮ ದೇವರೇ ನನಗೆ ಕಷ್ಟ ಬಂದದ. ಪವಿತ್ರಾತ್ಮ ದೇವರೇ ನನಗೆ ರೋಗ ಎದಕ್ಕಾಗಿ ಬಂತು? ಪವಿತ್ರಾತ್ಮ ದೇವರೇ ನನ್ನ ಆತ್ಮಿಕ ಕಣ್ಣು ತೆರಿ, ನನ್ನ ಆತ್ಮಿಕ ಕಿವಿ ತೆರಿ, ನಿನ್ನ ಆವಾಜ್ ಕೇಳಬೇಕು, ನಿನ್ನಂತೆ ನಡಿಬೇಕಂತ ಯಾರು ಕೇಳೋದಿಲ್ಲ. ಆತನು ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಪವಿತ್ರಾತ್ಮ ದೇವರಂದ್ರೆ ಸುಮ್ಮನೆ ಗಾಳಿ ಹೋಗುವಂತದಲ್ಲ. ಆತನಲ್ಲಿ ಬಹಳ ಶಕ್ತಿ ಇದೆ. ಇಡೀ ಸೃಷ್ಟಿ ಎಲ್ಲ ಮಾತಿಂದ ಮಾಡಿದ್ದು ಕಾರ್ಯ ಮಾಡಿ ತೋರಿಸಿದೆ ಪವಿತ್ರಾತ್ಮ ದೇವರು. ಯೆಹೋವ ದೇವರು ಯೋಚನೆ ಮಾಡಿದರೆ ಜೀಸಸ್ ಕಾರ್ಯ ಮಾಡಿದರೆ ಪವಿತ್ರಾತ್ಮ ದೇವರು ಇದೆಲ್ಲ ರೂಪಿಸಿದಾನೆ. ಆ ರೂಪಿಸಿದ ಸರ್ವಶಕ್ತನನ್ನು ನೀವು ಮರಿಬೇಡ್ದು. ಹೇಳ್ಬೇಕು, ದೇವರೇ ಪವಿತ್ರಾತ್ಮ ದೇವರೇ ನೀನು ಇದ್ದಿದ್ದಿ, ನೀನು ವಾಸ ಮಾಡ್ತಾ ಇದ್ದಿ, ನಿನ್ನಲ್ಲೇ ಬಲವಾದ ನನಗೆ ಗೊತ್ತದ ಪವಿತ್ರಾತ್ಮ ದೇವರು ನೀವು ಇದ್ದೀರಿ. ಹೇಳ್ರಿ ನಾ ಏನ್ ಮಾಡ್ಬೇಕು ಹೇಳ್ರಿ ಹೇಳ್ರಿ ಅಂತ ನೀವು ಕೇಳ್ಬೇಕಾತನ. ನೀವು ಎಲ್ಲಿವರೆಗೆ ಪವಿತ್ರಾತ್ಮನ ಜೊತೆ ಮಾತಾಡೋದಿಲ್ಲ, ನಿಮ್ಮ ಕಾರ್ಯಗಳು ನಡೆಯುವುದಿಲ್ಲ. ನೀವು ಪ್ರಾರ್ಥನೆ ಮಾಡುವಾಗ ನೀವು ಕರ್ತನ ಹೆಸರು ಹೇಳ್ಬೇಕು, ಪವಿತ್ರಾತ್ಮ ದೇವರೇ ಏನ್ ಮಾಡ್ಲಿ, ನನ್ನ ತಂದೆ ಯಾವಾಗ ಹೋಗಿ ಮುಟ್ಟಿಸ್ತೀನಿ ನನ್ನ ಪ್ರಾರ್ಥನೆ ಅಂತ ಕೇಳ್ಬೇಕು. ಅವಾಗ ಅವ ಏಂಜಲ ಮೂಲಕ ನಿಮ್ಮ ಪ್ರಾರ್ಥನೆ ಮುಟ್ಟಿಸುವಂತನಾಗಿದ್ದಾನೆ. ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾನ. ಪರಲೋಕ ರಾಜ್ಯ ಇದೆಯಲ್ಲ, ದೇವರ ರಾಜ್ಯವು ನಾವೇ ಇದ್ದೇವೆ. ಇದರಲ್ಲಿ ಯಾರು ಇರ್ತಾರ? ಪವಿತ್ರಾತ್ಮ ದೇವರು. ಆ ಪವಿತ್ರಾತ್ಮನ ಅಗ್ನಿ ನಿಮ್ಮಲ್ಲಿ ಯಾವಾಗ ಉರಿತಾ ಇರ್ತದಲ್ಲ, ನಿಮಗ ಗುಣ ಆಗ್ತದ. ಓ, ಈ ಬಲ ಶಕ್ತಿ ನನ್ನಲ್ಲಿ ಅದ, ನಾ ಹೀಲಿಂಗ್ ಮಾಡ್ತೇನೆ, ನಾ ಮಿರಿಕಲ್ ಮಾಡ್ತೇನೆ ಎನ್ನುವುದೇ ಈ ಪವಿತ್ರಾತ್ಮ ದೇವರು. ನಿಮಗೆ ಸಾಮರ್ಥ್ಯದಿಂದ ತುಂಬಿಸುವವನೇ ಪವಿತ್ರಾತ್ಮ ದೇವರು. ಮೋಶೆ ಸಂಗಡ ಬಾಯಿಯಾಗಿ ಮಾತಾಡಿದವನು ಪವಿತ್ರಾತ್ಮ ದೇವರು. ಮತ್ತೆ ಜೋಸಫ್ ಮಾತಾಡಿಸಿ ಹೇಳಿದ ದೇವರು ಪವಿತ್ರಾತ್ಮ ದೇವರೇ. ಆ ಯೋನನು ಮೀನಿನ ಹೊಟ್ಟೆಯಲ್ಲಿ 3 ದಿವಸ ಜಪ ಮಾಡಿಸಿದವನು ಪವಿತ್ರಾತ್ಮ ದೇವರೇ. ಯಾಕಂದ್ರೆ ದೇವರಿಗೆ ವಿರೋಧವಾಗಿ ನಡೆದಾಗ ಆ ಪವಿತ್ರಾತ್ಮ ದೇವರು ನೀನಿದು ತಪ್ಪು ಮಾಡಿದ ಅಂತ ಹೇಳಿ ಅವನು 3 ದಿವಸ ಹಗಲು ರಾತ್ರಿ ಆ ಮೀನಿನ ಹೊಟ್ಟೆಯಲ್ಲಿ ಪ್ರಾರ್ಥನೆ ಮಾಡಿಸಿದ ಯಾರು? ಪವಿತ್ರಾತ್ಮ ದೇವರೇ. ನೀವು ಪವಿತ್ರಾತ್ಮ ದೇವರನ್ನು ಎಲ್ಲಿವರೆಗೆ ಅಂಗೀಕರಿಸಿ ಈತನು ಒಬ್ಬ ದೇವರು, ಈತನು ಸರ್ವಶಕ್ತನಾದ ದೇವರು ಅಂತ ಅಂಗೀಕರಿಸುವುದಿಲ್ಲ, ನಿಮ್ಮ ಕಾರ್ಯಗಳು ಮುಂದಾಗುವುದಿಲ್ಲ. ಯಾಕಂದ್ರೆ ಪವಿತ್ರಾತ್ಮ ದೇವರೇ ನಡೆಸುವಂತ ದೇವರಾಗಿದ್ದಾನೆ. ಅವನ ಆ ಮೀನಿನ ಹೊಟ್ಟೆಯಿಂದ ಹೊರ ಬಂದಾಗ ಆ ಊರೊಳಗೆ ಹೋಗೋಕೆ ಮತ್ತೆ ಹೆದರ್ತಾನೆ. ಅವ್ರು ನನ್ನ ಮಾತು ನಂಬುತ್ತಾರೋ ಇಲ್ಲೋ, ಅವ್ರು ನನ್ನ ಮಾತು ಕೇಳ್ತಾರೋ ಇಲ್ಲೋ. ಆದ್ರೆ ಪವಿತ್ರಾತ್ಮ ದೇವರು ಅವನಿಗೆ ಮಾತಾಡ್ತಾ ನಡಿ ನಡಿ ಅಂದ್ರ ಆ ಊರಲ್ಲಿ ಹೋಗಿ ಎಲ್ಲೋ ಒಂದ್ ಮೂಲೆ ನಿಂತ ಹಳ್ಳು ಹೇಳ್ತಾನ, ಯಾರಿದ್ದೀರಿ ದೇವರಿಗೆ ಇದು ಏನದ ಊರ ಹೆಸರು ನಿನ್ನೆ ಪಟ್ಟಣ ನಾಶ ಆಗದಂತ ಒಂದೇ ಕಡೆ ನಿಂತ ಹೇಳ್ತಾನ. ದೇವರು ಅಂತ ಮಾತು ಪವಿತ್ರಾತ್ಮ ಇದೇನ್ ಹೇಳ್ತೀನಿ ಜೋರಾಗಿ ಹೇಳು, ಹೋಗ್ ಮಂದ್ಯಾಗ ಹೋಗ್ ಅಂತಂದೇವು. ಆ ಪವಿತ್ರಾತ್ಮ ದೇವರೇ ಅವನಿಗೆ ನಡೆಸ್ತಾನ. ಮಾತವ ಹೋಗಿ ಒಂದ್ ಸ್ಟೇಜ್ ಮೇಲೆ ನಿಂತಿ ಒಳ್ಳುವಾಗ ಅಲ್ಲಿದ್ದ ಜನರು ಏನಂತಾರೆ, ಯಾರೋ ಒಬ್ಬ ಪ್ರಾಫಿಟ್ ಬಂದನ ಒಳ್ಳತನ ಕಿವಿ ಕೇಳಿಸ್ಕೊಂಬಾರ. ಮತ್ತೆ ನೆಕ್ಸ್ಟ್ ಡೇ ಅದೇ ಸಮಯದಲ್ಲಿ ನೋಡಿ ದೇವರು ನಮ್ಗೆ ಎಷ್ಟು ಸಮಯ ಅದ, ನಮ್ಮಲ್ಲಿ ಎಷ್ಟು ತಾಕತ್ ಅದ ಅಂತ ಎಲ್ಲ ಬಲ್ಲವನ ನಮ್ಗೆ ಸಿಕ್ಕಿ ಹೋಗಿ ಕೆಲಸ ಕೊಡಲ್ಲ ದೇವರು. ಅವನಿಗೆ ಮಾತ್ರ ರಿಡನ್ ಅದು ಊರಿನ ಹೊರಗೆ ಬಂದು ಆ ಬಂಡೆ ಮೇಲೆ ಹೋಗಿ ಕೂಡ್ತಾನ ಬಿಸಿಲಿಗೆ. ಅಲ್ಲಿ ಪವಿತ್ರ ಆತ್ಮ ದೇವರು ಅವ್ನ ಮನಸ್ಸು ನೋಡ್ತಾನ, ಎಷ್ಟು ಬೆಂಕಿ ಅದ ದೇವ್ರಿಗೆ ಕೂಡಕ್ಕೆ ಆನಿಲ್ಲ ಹ್ಯಾಂಗ್ ಮಾಡಂತೀರ. ಅವಾಗಿಂದ ಅವಾಗೆ ಗಿಡ ಬೆಳೆಸ್ತಾನ ದೇವರು. ಒಂದು ಗಿಳಿ ಸೌರೆಕಾಯಿ ಗಿಡ ಬೆಳೆಸ್ತಾನ. ಆ ಗಿಡ ಬೆಳೆಸಿದಾಗ ಅದನ್ನ ಎಳ್ದಲ್ಲಿ ಕೊಡ್ತಾನ. ಮತ್ತೆ ನೆಕ್ಸ್ಟ್ ಡೇ ಪವಿತ್ರಾತ್ಮ ದೇವ್ರು ಏನ್ ಮಾಡ್ತಾನ, ಅದೇ ಸಮಯದಲ್ಲಿ ಊರಿಗೆ ಕಳಿಸ್ತಾನ. ಯಾಕಂದ್ರ ಅಲ್ಲಿ ಯಾರ್ಯಾರು ಬರ್ಬೇಕಿತ್ತು, ಯಾರ ಹೃದಯಕ್ಕೆ ಮಾತಾಡ್ಬೇಕು, ಪವಿತ್ರಾತ್ಮ ದೇವರಿಗೆ ಎಲ್ಲ ಬಲ್ಲವನಾಗಿರ್ತಾನ. ನೋಡ್ರಿ ಒಣ ಇಲ್ಲಿ ಇವನಾಗ ಮಾತ್ರ ದೇವರು ನಾರ್ಯ ಮಾಡಿಸ್ತಾ ಇಲ್ಲ. ಆ ನಿನ್ನೆ ಪಟ್ಟಣದಾಗ ಎಷ್ಟ್ ಬಂದಿದ್ದಿರು, ಸಣ್ಣವ್ರು ದೊಡ್ಡವ್ರು ಎಲ್ಲ ರಾಜಗೆ ಹಿಡ್ಕೊಂಡಿ ದೇವ್ರ ಏನ್ ಮಾಡ್ದ, ಪವಿತ್ರಾತ್ಮ ಅಭಿಷೇಕದಿಂದ ಮಾತಾಡಲ್ಪಟ್ಟ. ಇವಾಗ ಯಾವಾಗ ಹೋಗಿ ಹೇಳದಲ್ಲ, ದೇವರ ಕೋಪ ಈ ಪಟ್ಟಣದ ಮೇಲೆ ಬಂದಾಗ ಅಂದಾಗ ಅವರೆಲ್ಲರೂ ಏನ್ ಮಾಡ್ತಾನೆ, ಇವನ ಮಾತಿಗೆ ಗಮನ ಕೊಡ್ತಾರೆ. ಯಾವಾಗ ಕೊಡ್ತಾರ? ಪವಿತ್ರಾತ್ಮ ಭರಿತದಾಗಿ. ಇವನ ಪವಿತ್ರಾತ್ಮ ಯಾವಾಗ ಕಾಲಿಟ್ಟಲ್ಲ ಊರಾಗ, ಅಲ್ಲಿ ಪವಿತ್ರಾತ್ಮನ ಸ್ಥಾನ ಸ್ಟಾರ್ಟ್ ಆಯ್ತು. ಅಲ್ಲಿ ಏನಾಯ್ತು, ಎಲ್ಲ ದುರಾತ್ಮನ ಕಾರ್ಯಗಳು ಮುರಿಯಲ್ಪಡ್ತದೆ. ಯಾವಾಗ? ಪವಿತ್ರಾತ್ಮ ಭರಿತರಾದವರು ಕಾಲಿಟ್ಟಿದಾಗ. ಯಾಕಂದ್ರೆ ಏಂಜಲ ಸಮ್ಮುಖ ಪವಿತ್ರಾತ್ಮನ ಒಂದು
ಶಕ್ತಿ ಬಲ ತುಂಬಲ್ಪಡ್ತದ. ಆ ಊರಲ್ಲಿ ಏನ್ ಮಾಡಿದ್ರು, ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳೆಲ್ಲ 40 ದಿವಸ ಏನ್ ಮಾಡ್ತಾರೆ, ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾರೆ ದೇವರ ಸಮ್ಮುಖದಲ್ಲಿ. ಅವಾಗ ದೇವರು ಏನ್ ಮಾಡ್ತಾನ, ಆ ಊರಿಗೆ ರಕ್ಷಣೆ ಕೊಡ್ತಾನೆ. ನೋಡಿರಿ, ಅದೇ ಸೋದಮ್ ಗೋಮರಲ್ಲಿ ಯಾವ ಪ್ರಾಫಿಟ್ ಇಲ್ಲ, ಯಾರು ಹೇಳುವರಿಲ್ಲ, ಅಲ್ಲಿ ಸುಖ ಗಳಿಯಕ್ಕೆ ಹೋಗಿದ ಲೋಟನು ಹೋಗಿ ಅವನು ನಾಶವಾಗುವಂತಕ್ಕಂಥದ್ದಲ್ಲಿ ಇರ್ತಾನ. ಆದರೆ ಅಬ್ರಾಮನ ಒಬ್ಬ ಪ್ರಾಫಿಟ್ ಏನ್ ಮಾಡ್ತಾನ, ಅವನ ಮನವಿ ಮಾಡ್ತಾನ, ಅವನ ಅದಿಗಾಗಿ ಕೇಳ್ತಾನ, ಅಲ್ಲಿ ಒಬ್ಬರು ಇದ್ರು ಬಚಸ್ ದೇವ್ರೆ ಅಂದ್ರೆ ಒಬ್ಬರು ಬಿ ಸಿಗಲ್ಲ. ಯಾಕಂದ್ರ ಲೋಟನು ಆ ನಂಬಿಗಸ್ತನ ಹೋಗಿದ್ದ, ಅದಕ್ಕೆ ದೇವ್ರ ಅಂತಾನ ಅಲ್ಲಿ ಒಬ್ಬರು ಬಿ ಇಲ್ಲ ನಂಬಿಗಸ್ತನು, ಅದಕ್ಕೆ ನಾಶ ಮಾಡ್ತೆ ಅಂತ ಹೇಳಿ ದೇವ್ರು ಏನ್ ಮಾಡ್ದ, ನಾಶ ಮಾಡ್ದ. ಸೊ ಇವತ್ತು ನಾವು ನೋಡುವಂಥದ್ದು ಪವಿತ್ರಾತ್ಮನ ಶಕ್ತಿ. ನಾವ್ ಎಲ್ಲಿ ತರ ಹೋಗ್ರಿ, ನಿಮಗೆ ಇವತ್ತೊಂದು ಇದು ಹೊಸವಾದ ದೇವರು ನಿಮಗೆ ಕೊಟ್ಟಿದ ಕಾಣಿಕೆ ಅಂತ ಹೇಳಿ, ಯಾವ ರೀತಿಯಾಗಿ ಪವಿತ್ರಾತ್ಮನನ್ನು ಆರಾಧಿಸಬೇಕು, ಯಾವ ರೀತಿಯಾಗಿ ಪವಿತ್ರಾತ್ಮನ ಮುಂದೆ ನಿಮ್ಮ ಮನವಿಯನ್ನು ಹೇಳಬೇಕು, ಅದು ನಿಮ್ಮ ಅಂತರಂಗದಲ್ಲಿ ಕೂಡ್ಬೇಕು. ಜಪ ಮಾಡಿ ಪ್ರಾರ್ಥನೆ ಮಾಡಿದಾಗ ಹೇಳಬೇಕು, ಪವಿತ್ರಾತ್ಮ ದೇವರೇ ನನಗೆ ಅದಕ್ಕಾಗಿ ಜಪ ಮಾಡಿಸ್ತಿ, ಯಾವ ಕಾರ್ಯಕ್ಕಾಗಿ ಮಾಡಂತಿ ಪವಿತ್ರಾತ್ಮ ದೇವರೇ ಅಂತ ಹೇಳಿ ನೀವು ಕೇಳ್ತಾ ಇರಬೇಕು. ಆ ಪವಿತ್ರಾತ್ಮ ದೇವರು ನಿಮಗೆ ಮಾತಾಡುವಂತರಾಗಿದ್ದಾನೆ. ಇವತ್ತು ನೀವು ಯಾರು ಅನ್ಯ ಭಾಷೆಯಲ್ಲಿ ಮಾತಾಡ್ತೀರಿ, ಯಾರು ಅನ್ಯ ಭಾಷೆದಾಗ ಇನ್ನ ನಿತ್ಯ ಮಾತಾಡ್ತಿರಲ್ಲ, ಪವಿತ್ರಾತ್ಮ ದೇವರೇ ನಿಮ್ ಜೊತೆ ಮಾತಾಡುವಾಗ ಇದು ಸೈಂಟಿಫಿಕಲಿ ಪ್ರೂಫ್ ಆಗ್ಯದ. ಈಗ ನಾ ಮಾತಾಡುವಾಗ ನನ್ನ ತಲೆಯಲ್ಲಿದ್ದ 2 ಕಾರ್ಯಗಳು ನಡೀತಾ ಇರ್ತಾವ. ನಮ್ ಮಿತ್ರದಾಗ ಏನದಲ್ಲ 2 ಕಾರ್ಯಗಳು ನಡೀತಾವಂತ. ಆ ಪವಿತ್ರಾತ್ಮ ಮಾತಾಡ್ತಾವ 2 ಕಾರ್ಯ ನಿಂದಿರ್ತಾವಂತ ತಿಳ್ಕೊ. ದೇವ್ರ ಶಕ್ತಿ ಇಲ್ಲೇ ಗೊತ್ತಲ್ಲತ್ತದ. ಆತನ ಹನನೆ ಯಾಕೆ ಬಿ ಹನನೇ ಯೇಸು ಸ್ವಾಮಿ. ಅನ್ಯ ಭಾಷೆ ಅಂದ್ರೆ ಸುಮ್ಮನೆ ನಾರ್ಮಲ್ ಅದ, ಏನೋ ಬಂದೇನೋ 10 ನಿಮಿಷ ಒಳ್ಳೇದೇನೋ ಇಲ್ಲ. ಅದರಿಂದ ನಿನ್ನ ವಿಜ್ಞಾಪನೆ ಏನಾಗ್ಲತ್ತದ, ಡೈರೆಕ್ಟ್ ಪವಿತ್ರಾತ್ಮ ದೇವರು ತಂದೆ ಬಳಿ ಕಳಿಸ್ತಾ ಇದ್ದಾರೆ, ಕರ್ತನಾದ ಯೇಸು ಕ್ರಿಸ್ತ. ಅವಾಗ ನಿಮ್ಮ ಬೈಕೆ ಪೂರ ಆಗ್ತಾವ. ನೀ ಎಲ್ಲ ತಿರ್ಬೇಕು, ನಾ ಇಷ್ಟು ವರ್ಷ ಆಯ್ತು, 3 ವರ್ಷ ಆಯ್ತು, 2 ವರ್ಷ ಆಯ್ತು, ನಾ ಪ್ರಾರ್ಥನೆ ಮಾಡತ್ತೆ ಅನ್ಯ ಭಾಷೆದ ಉತ್ತರ ಇಲ್ಲ. ಯಾಕಂದ್ರ ನೀ ಆ ವಿಧೇಯತೆ ಕಲಿತಿದಲ್ಲ ದೇವ್ರ ಮುಂದ, ನೀ ಎಲ್ಲಿ ಕರೆಕ್ಟ್ ಆಗಿ ನಡೆದಿದಿ, ಯಾರಿಗಾರ ಬೈದಿಲ್ಲ, ಚಾಡಿ ಹೇಳಿಲ್ಲ, ಯಾರ ಮನಸ್ಸು ನೋಯಿಸಿಲ್ಲ, ಸುಳ್ಳಾಡಿಲ್ಲ, ಮೋಸ ಮಾಡಿಲ್ಲ, ಇನ್ನೊಬ್ಬರಿಗೆ ಕಣ್ಣು ಹಾಕಿಲ್ಲ. ನೀನು ಯಾವ ರೀತಿಯಾಗಿ ನಿನಗೆ ಆಶೀರ್ವಾದ ಮಾಡಿ, ನಿನಗೆ ಆಶೀರ್ವಾದ ಮಾಡತ್ತೆ ಅನ್ಯ ಭಾಷೆದಿಂದ ನಿನ್ನ ಬಾಣಕ್ಕೆ ಏನಾದ್ರು ನಷ್ಟ ಕೊಟ್ಟಿದೆ ಅಂತ ಕೇಳ್ತಾನೆ ದೇವ್ರು. ಕೊಟ್ಟನೇನು ಯಾರಿಗಾರ ಅನ್ಯ ಭಾಷೆ ಮಾಡಿದ್ರೆ ಅರ್ಥ ಯಾರಿಗಾರ ಪ್ರಾಣ ನಷ್ಟ ಮಾಡೇನ, ಮಾಡಿಲ್ಲ. ಆದ್ರೆ ಪವಿತ್ರಾತ್ಮ ದೇವರು ಮನಸ್ಸು ನೋಯಿಸ್ತಿರಲ್ಲ, ಆತನು ನಿಮ್ಮನ್ನು ಬಹಳ ತಿರಸ್ಕರಿಸ್ತಾನೆ. ಆದ್ರೆ ಆ ಪವಿತ್ರಾತ್ಮನ ಮನಸ್ಸು ನೋಯಿಸೋದಂದ್ರೆ ಇದೇ ಕೆಟ್ಟ ಕೆಲಸ ಮಾಡೋದೇ, ಬೈಯೋದು, ಅನ್ನೋದು, ಜಗಳ, ಹಿಂಸೆ, ಇನ್ನೊಬ್ಬರಿಗೆ ಹಿಂದಿನ ಮಾತಾಡುವುದೇ ದೇವರಿಗೆ ಹೇಸಿಗೆ ಆಗುವಂತ ಕೆಲಸವಾಗಿದೆ. ನೋಡ್ರಿ, ಪವಿತ್ರಾತ್ಮ ದೇವರು ಆತನ ಮೂಲಕ ಆತನ ಮಹಿಮೆ ನಿಮ್ಗೆ ಯಾವ ರೀತಿಯಾಗಿ ಪಡಿಸ್ಬೇಕಂತ ಇವತ್ತು ನಿಮಗೆ ಕಲಿಸಿದಾನೆ. ಇವತ್ತಿನ ಹಿಡಿದು ಎಲ್ಲರೂ ಸಭೆಯಾಗಿ ಆನ್ಲೈನ್ ನೋಡುವರೆಲ್ಲರೂ ಪವಿತ್ರಾತ್ಮ ದೇವರಿಗೆ ಮನಪೂರ್ವಕವಾಗಿ ಕರಿಬೇಕು. ನೀವು ಆತನೇ ನಮ್ಮ ಸರ್ವಸ್ವ, ಆತನೇ ನಮ್ಮ ಕಾರ್ಯ ನಡೆಸುವನು. ನೀವು ಎಲ್ಲಿ ಹೋದೂರು ಬಂದೂರು ಕುಂತೂರು, ಈಗ ನೀವು ಕಾರ್ ನಡೆಸ್ಲತ್ತೀರಿ, ಗಾಡಿ ನಡೆಸ್ಲತ್ತೀರಿ, ಬೈಕ್ ನಡೆಸ್ಲತ್ತೀರಿ, ನಿಮ್ ಸೈಕಲ್ ನಡೆಸ್ಲತ್ತೀರಲ್ಲ, ಆತನೇ ನಡೆಸ್ತಾನ. ನಿಮ್ಮಿಂದ ಏನು ಸಾಮರ್ಥ್ಯ ಇಲ್ಲ. ನೀವು ಆತನ ಕೈ ಬಿಟ್ಟಲ್ಲ ಹುಚ್ಚಾಗಿ ಓಡಾಡ್ತೇವೆ, ಎಲ್ಲಿ ಆಕ್ಸಿಡೆಂಟ್ ಆಗ್ತಾವ, ಅವೆಲ್ಲ ಆಗ ಕಾರಣ ಏನು? ದುರಾತ್ಮನ ಕಾರ್ಯಗಳಿಂದನೇ. ಯಾವಾಗ ನಾವು ದೇವರ ಸಮ್ಮುಖ ಬಿಡ್ತೇವೋ ಅವಾಗ ದುರಾತ್ಮನ ಕಾರ್ಯಗಳು ನಡೆಯಲು ಸ್ಟಾರ್ಟ್ ಮಾಡ್ತದ. ಎಲ್ಲರೂ ಕರುಣಿಸ್ಕೊಳ್ಳಿ, ದೇವರಿಗೆ ಮಹಿಮೆಯಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ಯೇಸುವೆ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಯೇಸಪ್ಪ. ನೀನು ನಮ್ಮ ಬಾಯಿಗಾಗಿ ನೀನು ಕಾರ್ಯ ಮಾಡುವಂತ ದೇವರಾಗಿದೆ ಯೇಸುವೆ. ಹೌದು ಯೇಸಪ್ಪ, ಪವಿತ್ರಾತ್ಮನ ಒಂದು ವರದಿಂದ ನಮ್ಮನ್ನು ಎಷ್ಟೆಲ್ಲ ಇವತ್ತು ಅದ್ಭುತ ಮಾತುಗಳು ಕಲಿಸಿದೆ ಯೇಸಪ್ಪ. ಪವಿತ್ರಾತ್ಮನ ಮೂಲಕ ನಾವು ಜೀವಿಸುವಂತರಾಗಿದೆ ಯೇಸಪ್ಪ. ಲೋಕದಲ್ಲಿ ನಮಗೆ ಏನೇನು ಬೇಕು, ಧನಸ ಗೌರವ, ಧನ ದೌಲತ್ ಏನೇನು ಬೇಕು, ಐಶ್ವರ್ಯ, ನೀತಿ, ಸಮಾಧಾನ ಎಲ್ಲ ಕೊಡುವಂತ ಪವಿತ್ರಾತ್ಮ ದೇವರೇ ನಿನಗೆ ಸ್ತೋತ್ರ. ಒಂದೊಂದು ಹಂತವಾಗಿ ಕೈ ಹಿಡಿದು ನಡೆಸುವ ಪವಿತ್ರಾತ್ಮ ದೇವರೇ ನಿನಗೆ ಸ್ತೋತ್ರ. ಅಪ್ಪ ತಂದೆ ಯೇಸುವೆ, ಪವಿತ್ರಾತ್ಮ ದೇವರೇ ಯೇಸುವೆ, ನಿಮ್ಮ ಮಾನದಲ್ಲಿ ಬೇಡ್ತೇನೆ ಯೇಸಪ್ಪ. ಇಲ್ಲಿ ಕೂತಿದೆ ಎಲ್ಲ ಮಕ್ಕಳ ಮೇಲೆ, ಸಭೆಯಲ್ಲಿದೆ ಎಲ್ಲ ಮಕ್ಕಳ ಮೇಲಿನ ಆಶೀರ್ವಾದ ತುಂಬಿ ಯೇಸಪ್ಪ. ಅವರಿಗೆ ಆರೋಗ್ಯ, ಭಾಗ್ಯ, ಹೆಚ್ಚಿನ ಆಯುಷ್ಯ, ಸುಖ, ಸಮೃದ್ಧಿ, ಶಾಂತಿ, ಸಮಾಧಾನದಿಂದ ತುಂಬಿಸು ಯೇಸಪ್ಪ. ಧನ ಗೌರವದಿಂದ ತುಂಬಿಸು ಯೇಸಪ್ಪ. ದೀರ್ಘಾಯುಷ್ಯದಿಂದ ತುಂಬಿಸು ಯೇಸಪ್ಪ. ಹಿಡಿದಿದ ಎಲ್ಲ ಕಾರ್ಯಗಳಲ್ಲಿ ತೃಪ್ತಪಡಿಸು ಯೇಸಪ್ಪ. ಎಲ್ಲ ಅಂಧಕಾರ ಶಕ್ತಿ ಮುರಿಲಿ, ಮಾಟ ಮಂತ್ರ, ಪಿಚಿಸಿ, ರೋಗ, ದರಿದ್ರ, ಶಾಪಗಳೆಲ್ಲ ಯೇಸು ಕ್ರಿಸ್ತರ ಮುರಿಯಲ್ಪಡಲಿ ಯೇಸಪ್ಪ. ಈ ಮಕ್ಕಳ ಮೇಲೆ ಬಲವಾದ ಶಕ್ತಿ ಇಳಿಸು. ಇನ್ನು ಹೆಚ್ಚಾಗಿ ನಿನ್ನಲ್ಲಿ ಅಭಿವೃದ್ಧಿ ಪಡುತ್ತಾ, ನಿನ್ನಲ್ಲಿ ಹೆಚ್ಚಾಗಿ ಕಾರ್ಯ ಮಾಡುತ್ತೆ ಮಕ್ಕಳ ಮೇಲೆ ಆಶೀರ್ವಾದ ಮಾಡು. ನಜರೇತನ ಯೇಸುವೆ, ನಿನ್ನೊಂದೇ ನಾಮದಲ್ಲಿ ಬಿದ್ದು ಬೇಡ್ತೇನೆ ಜೀವನ ತಂದೆ ಯೇಸುವೆ. ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ